ಬೆಡಿ ಎತ್ತಿ ಮೇಲೆ ಹಿಡಿ ಕೆಳಗಡೆ ಬಡಿ ಗೆಲ್ಲುವ ತಾಕತ್ತು ಇದೆ ನಮ್ಮ ಬಳಿ ಎಲ್ಲ ಗುಳಿತರ ಸಾಧಿಸಲು ಛಲ ನಿರಂತರ ಕೆಲ ಜ್ವರ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಈಗ ಆರಂಭಿಕ ಸಾಲಿನೊಂದಿಗೆ ನಾವು ಗಮನಿಸ್ತಾ ಇದ್ದೇವೆ ವಿಶ್ರಮ್ ಬುಡೋಳಿ ಈ ಹಿಂದಿನ ಪಂದ್ಯಾಟಗಳಲ್ಲಿ ಯಶಸ್ವಿಯಾಗಿ ಮುನ್ನಡೆಯನ್ನು ಸಾಧಿಸಿರುವಂತಹ ಶ್ರೀ ಬೋಳಂತೂರು ಕನ್ನಡಕ ಅತಿಥೇಯ ತಂಡ ಬೋಳಂತೂರು ಕನ್ನಡಕ ಈ ಎರಡು ತಂಡಗಳ ನಡುವಿನ ರೋಚಕ ಹೋರಾಟಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಅಲ್ಲಿ ತಿರುಗುಗಾರಾಗಿರುವಂತಹ ಶ್ರೀ ವಿದ್ಯಾಶಂಕರ್ ಅವರು ನಾಣ್ಯಚಿಮುಕೆಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಎರಡು ತಂಡದ ನಾಯಕರುಗಳು ನಾಣ್ಯಚಿಮುಕೆಯನ್ನ ತಮ್ಮ ಆಯ್ಕೆಯನ್ನು ಪಡೆದುಕೊಂಡಿದ್ದಾರೆ. ಪ್ರಾಯಶಃ ಬೋಳಂತೂರು ತಂಡ ನಾಣ್ಯಚಿಮುಕೆಯಲ್ಲಿ ಯಶಸ್ಸನ್ನ ಕಂಡು ಕರಾವಳಿ ಚಿಕನ್ ಸೆಂಟರ್ ಚಾಯ್ಸ್ ಅಕ್ಬರ್ ಅಲಿ ಹಮೀದ್ ಕುಟುಂಬ ಕೋಡಿ ಹೈದರ್ ಕಲ್ಪನೆ ಅಬ್ದುಲ್ ಅಜೀಜ್ ಕೇತಿ ಬೈಲೂರು ಅಂಕಣವನ್ನ ಆರಿಸಿಕೊಂಡಿದೆ. ಎರಡು ತಂಡದ ಸ್ಪರ್ಧಾಳುಗಳು ಅತ್ಯಂತ ಆತ್ಮವಿಶ್ವಾಸದಿಂದ ಅತ್ಯಂತ ಆತ್ಮಬಲದಿಂದ ಗೆಲುವನ್ನು ಸಾಧಿಸಬೇಕಾದಂತಹ ಹುರುಪಿನಿಂದ ಅಂಕಣಕ್ಕೆ ಇಳಿದಿದ್ದಾರೆ. ಆರಂಭಿಕ ತಾಲೀಮನ್ನು ನಾವು ನೋಡಬಹುದಾಗಿದೆ. ಅತ್ಯಂತ ಆಕರ್ಷಕವಾದ ಆರಂಭಿಕ ತಾಲೀಮುಗಳನ್ನ ಎರಡು ತಂಡದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಅದು ಅವರ ಆತ್ಮವಿಶ್ವಾಸವನ್ನ ಸ್ಥೈರ್ಯ ಅಂಕಣದಲ್ಲಿ ಆಡುತ್ತಿರುವ ವಿದ್ಯಾರ್ಥಿಗಳ ಸ್ಥೈರ್ಯವನ್ನ ಹೆಚ್ಚಿಸುವಂತಹ ಒಂದು ಪ್ರಕ್ರಿಯೆ. ಸ್ಫೂರ್ತಿ ಅಂಕಣದಲ್ಲಿ ಎರಡು ತಂಡದ ಪಂದ್ಯಾಟ ಮುಕ್ತಾಯಗೊಂಡಿದೆ ಅಂತ ಭಾವಿಸ್ತೇನೆ. ನರಿಕೊಪ್ಪ ಮತ್ತು ಶ್ರೀರಾಮ ಕರ್ನಾಟಕ ತಂಡಗಳ ನಡುವಿನ ಪೈಪೋಟಿಯುಕ್ತವಾದಂತಹ ಹೋರಾಟ ಅಂತ್ಯವನ್ನು ಕಂಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಮಗೆ ಫಲಿತಾಂಶ ಕೈ ಸೇರಲಿದೆ. ಎರಡು ತಂಡದ ವಿದ್ಯಾರ್ಥಿಗಳು ಅಂಕಣಕ್ಕೆ ನಮಿಸುವ ಮೂಲಕ ಅಂಕಣದಿಂದ ಹೊರಹೋಗುತ್ತಿದೆ. ಸಂಸ್ಕಾರಯುತ ನಡಿಕೆಯನ್ನು ನಾವು ಕಾಣಬಹುದಾಗಿದೆ. ಮೊದಲ ದಾಳಿಯನ್ನ ವಿಸ್ಡಮ್ ಬುಡೋಳಿ ಮತ್ತು ಬೋಳಂತೂರು ಕರ್ನಾಟಕ ತಂಡಗಳ ನಡುವಿನ ಮೊದಲ ಸೆಮಿಫೈನಲ್ ಹಂತದ ಪಂದ್ಯಾಟವನ್ನು ಇಲ್ಲಿ ಕಾಣಬಹುದು. ಒಂದು ಪ್ರಯತ್ನದೊಂದಿಗೆ ಯಾವುದೇ ಅಂಕಗಳಿಲ್ಲ. ಈಗ ಬೋಳಂತೂರು ಕರ್ನಾಟಕ ತಂಡದ ದಾಳಿಗಾರ ವಿಫಲ ಪ್ರಯತ್ನವನ್ನು ಮಾಡಿದ ಅತ್ಯುತ್ತಮವಾದ ಹಿಡಿತವನ್ನು ಪಡೆದಿರುವಂತಹ ಒಂದು ಅಂಕವನ್ನು ಪಡೆದಿದ್ದಾರೆ ವಿಶ್ವ ಬುಡೋಳಿ ತಂಡ. ತನ್ಮೂಲಕ ವಿಶ್ವ ಬುಡೋಳಿ ತಂಡ ತನ್ನ ಖಾತೆಯನ್ನು ತೆರೆದಿದೆ. ಬೋಳಂತೂರು ಕರ್ನಾಟಕ ತಂಡ ತನ್ನ ಖಾತೆಯನ್ನು ತೆರಲಿಕ್ಕೆ ಅತ್ಯಂತ ನಿಯಂತ್ರಣಯುಕ್ತವಾದಂತಹ ರಕ್ಷಣಾತ್ಮಕವಾದಂತಹ ಆಟದಕ್ಕೆ ಮೊರೆ ಹೋದಂತೆ ಕಾಣ್ತಾ ಇದ್ದೇವೆ. ದಾಳಿಗಾರನ ಲಯಕ್ಕೆ ತಕ್ಕಂತೆ ಆತನ ಕಾಲಿನ ಚಲನೆಗಳನ್ನು ಗಮನಿಸುತ್ತಾ ಬೋಳಂತೂರು ಕರ್ನಾಟಕ ತಂಡ ದಾಳಿಗಾರನನ್ನು ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆದರೆ ಅಂಕವನ್ನು ಗಳಿಸಿದೆ. ಸೆಮಿಫೈನಲ್ ಹಂತದ 8ನೇ ಪಂದ್ಯಾಟ ಪಂದ್ಯಾಟಕ್ಕೆ ಇದು ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ಅಂಕಣ ಸಂಖ್ಯೆ 2 ಸ್ಫೂರ್ತಿ ಅಂಕಣದಲ್ಲಿ ಕರೆಯನ್ನು ಕೊಡ್ತಾ ಇದ್ದೇವೆ ನಾವು ಆಲಾಶರ್ಯ ಮತ್ತು ಶ್ರೀರಾಮ ಕರ್ನಾಟಕ ತಂಡಗಳಿಗೆ. ಬಾಲಕರ ವಿಭಾಗದ ಆಲಾಶರ್ಯ ಮತ್ತು ಶ್ರೀರಾಮ ಕರ್ನಾಟಕ ತಂಡದ ಸ್ಪರ್ಧಾಳುಗಳಿಗೆ ನಾವು ದ್ವಿತೀಯ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಎರಡು ತಂಡದ ಸ್ಪರ್ಧಾಳುಗಳು ಆದಷ್ಟು ಬೇಗ ಅಂಕಣದ ಸರಿಯ ತಮ್ಮ ಹಾಜರಾತಿಯನ್ನು ಘೋಷಿಸಬೇಕು. ತನ್ಮೂಲಕ ಮುಂದಿನ ಪಂದ್ಯಾಟಗಳ ಆಡಲಿಕ್ಕೆ ಅನುವು ಮಾಡಿಕೊಡಬೇಕು. ವಿಸ್ಡಮ್ ತಂಡದ ದಾಳಿಗಾರ ಅಂಕವನ್ನ ಕದಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಕ್ಷಣಾತ್ಮಕವಾಗಿ ಆಡ್ತಾ ಇದ್ದಾರೆ. ಆರಂಭಿಕವಾದಂತಹ ತೀವ್ರತೆಯನ್ನ ಯಾವುದೇ ಎಕ್ಸ್ಟೆನ್ಸಿವ್ ತಂತ್ರಗಳಿಗೆ ಮೊರೆ ಹೋಗಿದೆ. ಬೋಳಂತೂರು ಕರ್ನಾಟಕ ತಂಡದ ದಾಳಿಗಾರ ಈಗ ವಿಶ್ರಮ್ ಬುಡೋಳಿ ತಂಡವನ್ನು ಎದುರಿಸುವಂತ ವಿಶ್ರಮ್ ಬುಡೋಳಿ ತಂಡದ ಆಟಗಾರರು. ಇದು ಅಂತಿಮ ಕರೆಯನ್ನು ಕೊಡ್ತಾ ಇದ್ದಾರೆ. 8ನೇ ಮ್ಯಾಚ್ ಸೆಮಿಫೈನಲ್ ಹಂತದ 8ನೇ ಮ್ಯಾಚ್. ಇದು ಸೆಮಿಫೈನಲ್ ಮ್ಯಾಚ್.
ಆಚಾರ್ಯ ಮತ್ತು ಶ್ರೀರಾಮ ಕಲ್ಲಡ್ಕ ತಂಡದ ಸ್ಪರ್ಧಾಳುಗಳಿಗೆ ಇದು ಅಂತಿಮ ಕರೆ. ಅಂಕಣ ಸಂಖ್ಯೆ 2 ಸ್ಫೂರ್ತಿ ಅಂಕಣದಲ್ಲಿ ದಯವಿಟ್ಟು ಅವರು ಹಾಜರಿರಬೇಕು. 2 ತಂಡದ ಸ್ಪರ್ಧಾಳುಗಳು ಅಲ್ಲಿ ಈಗಾಗಲೇ ಸ್ಕೋರರ್ಗಳು ಹಾಜರಿದ್ದಾರೆ, ತೀರ್ಪುಗಾರರು ಕೂಡ. ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಟ್ರೋಫಿಯನ್ನ ಕೊಡುಗೆಯಾಗಿ ನೀಡಿದವರು ಅಂಬಿಕಾ ಗೆಳೆಯರ ಬಳಗ ಶ್ರೀಯುತ ಪ್ರಭಾಕರ್ ಶೆಟ್ರು ಮತ್ತೆ ಶ್ರೀಯುತ ಜಯರಾಮ್ ಅವರನ್ನು ನಾವು ಅಂಕಣ ಸಂಖ್ಯೆ 2ಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅಲ್ಲಿ ಸೆಮಿಫೈನಲ್ ಹಂತದ 8ನೇ ಪಂದ್ಯಾಟಕ್ಕೆ ತಾವು ತೀರ್ಪುಗಾರರಾಗಿ ಸಹಕರಿಸಬೇಕು ಅಂತ ಕೋರಿಕೆ. ರಫೀಕ್ ಸರ್ ಅವರು ಕೂಡ ಅಂಕಣ ಸಂಖ್ಯೆ 2ಕ್ಕೆ ಹಾಗೂ ಸವ್ಯಸಾಚಿ ಪ್ರಶಸ್ತಿಯನ್ನ ಕೊಡುಗೆಯಾಗಿ ನೀಡಿದವರು ಮುಖ್ಯ ತೀರ್ಪುಗಾರರಾಗಿ ಅಂಕಣ ಸಂಖ್ಯೆ 2ಕ್ಕೆ ಇವತ್ತಿನ ಪಂದ್ಯಾಕೂಟಕ್ಕೆ ಸಹಕಾರ ನೀಡಿದವರು ಅಬೂಬಕರ್ ಸಿದ್ದಿಕ್. ಸೆಮಿಫೈನಲ್ ಹಂತದ ಕಾದಾಟವನ್ನು ನಾವು ಗಮನಿಸ್ತಾ ಇದ್ದೇವೆ. ಸ್ಥಾಯಿ ಅಂಕಣದಲ್ಲಿ ಆತಿಥೇಯ ಬಳತ್ತೂರು ಕನ್ನಡ ಶ್ರೀಯುತ ಶೇಷಪ್ಪ ಸರ್ ಏನಿದ್ರು ದಯವಿಟ್ಟು ಅಂಕಣ ಸಂಖ್ಯೆ 2ಕ್ಕೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಇದು ಅಂತಿಮ ಕರೆಯನ್ನ ಕೊಟ್ಟಾಗಿದೆ. ಅಂಕಣ ಸಂಖ್ಯೆ 2ರಲ್ಲಿ ನಾವು ಯಾವುದೇ ಒಂದು ತಂಡ ಆಗಮಿಸಿದೆ, ಇನ್ನೊಂದು ತಂಡ ಆಚಾರ್ಯ ತಂಡಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಮಯ ವಿಳಂಬಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಸ್ಪರ್ಧಾಳುಗಳು ಮತ್ತು ತಂಡದ ವ್ಯವಸ್ಥಾಪಕರು ನಮ್ಮ ಜೊತೆಗೆ ಸಹಕರಿಸಬೇಕು. ಅಲ್ಲಿ 3 ತೀರ್ಪುಗಾರರ ತಂಡ ಇದೀಗಾಗಲೇ ಅಂಕಣ ಸಂಖ್ಯೆ 2ರಲ್ಲಿ ಹಾಜರಾಗಿದೆ. ಶ್ರೀಯುತ ಶೇಷಪ್ಪ ಸರ್ ಅವರು ಹಾಗೂ ಪ್ರಭಾಕರ್ ಶೆಟ್ಟಿ ಅವರು ಮತ್ತೆ ಜಯರಾಮ್ ಶೆಟ್ಟಿ ಅವರು 3 ಅನುಭವಿ ತೀರ್ಪುಗಾರ. ಸ್ಕೋರರ್ ಆಗಿ ಸುನೀತಾ ರಾಯ್ ಮತ್ತು ಕಲ್ಲಡ್ಕದ ಶೋಭಾ ಮೇಡಮ್ ರವರು ಪ್ರಾಯಶಃ ಈ ಶ್ರೀರಾಮ ಕಲ್ಲಡ್ಕ ತಂಡಗಳು ಸ್ಫೂರ್ತಿ ಅಂಕಣದಲ್ಲಿ ಸಜ್ಜಾಗುತ್ತವೆ. ತಮ್ಮ ಆರಂಭಿಕ ತಾಲೀಮಿನೊಂದಿಗೆ 2 ತಂಡದ ವ್ಯವಸ್ಥಾಪಕರು 2 ತಂಡದ ತರಬೇತುದಾರರು ತಮ್ಮ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸ್ತಾ ಇದ್ದಾರೆ ಮುಂದಿನ ಹಣಾಹಣಿಗಾಗಿ. ರೈಡರ್ ಸೆಟ್ 1 ಅಂಕ ಬೋಳಂತೂರು ಕರ್ನಾಟಕ ತಂಡಕ್ಕೆ. ಈಗ ಬೆಸ್ಟ್ ಬುಡೋಡಿ ತಂಡದ ದಾಳಿಗಾರ ಬೋಳಂತೂರು ಕರ್ನಾಟಕ ತಂಡವನ್ನು ಹಿಮ್ಮೆಟ್ಟಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೋಳಂತೂರು ಕರ್ನಾಟಕ ತಂಡ ತನ್ನ ಲಯದಲ್ಲಿ ಉತ್ತಮವಾದ ಹಿಡಿತಕ್ಕಾಗಿ ಒಂದು ನಿಖರವಾದ ಕ್ಯಾಚ್ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಯಶಸ್ವಿ ಅಂತ ಭಾವಿಸ್ತೇನೆ. ಹೌದು, ತೀರ್ಪುಗಾರರು ತಮ್ಮ ಬೆರಳನ್ನು ಮೇಲೆತ್ತಿ 1 ಅಂಕವನ್ನು ಬೋಳಂತೂರು ಕರ್ನಾಟಕ ತಂಡಕ್ಕೆ ಘೋಷಿಸಿದ್ದಾರೆ. ತನ್ಮೂಲಕ ಯಶಸ್ವಿ ಹಿಡಿತವನ್ನು ಬೋಳಂತೂರು ಕರ್ನಾಟಕದಲ್ಲಿ ಕಾಣಬಹುದು. ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಂಟ್ವಾಳ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಂಟ್ವಾಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಳಂತೂರು ಇದರ ಆಶ್ರಯದಲ್ಲಿ 2018 ಕನ್ನಡ ವಲಯ ಮಟ್ಟದ ಪ್ರಾಥಮಿಕ ಬಾಲಕ ಮತ್ತು ಬಾಲಕಿಯರ ವಿಭಾಗದ ಮತ್ತೊಂದು ರೋಚಕ ಪಂದ್ಯಾಟಕ್ಕಾಗಿ ಆಚಾರ್ಯ ಮತ್ತು ಶ್ರೀರಾಮ ಕರ್ನಾಟಕ ತಂಡಗಳ ನಡುವೆ ಅಂಕಣ ಸಂಖ್ಯೆ 2 ಸ್ಫೂರ್ತಿ ಅಂಕಣದಲ್ಲಿ ಅತ್ಯಂತ ಸ್ಫೂರ್ತಿಯುತವಾದ ಆಟವನ್ನು ಪ್ರದರ್ಶಿಸಲಿಕ್ಕೆ ಸಜ್ಜುಗೊಳ್ತಾ ಇದ್ದಾರೆ. ಅವರ ಸಜ್ಜುಗೊಳ್ಳುವ ಲವಲವಿಕೆ, ಅವರ ಆತ್ಮವಿಶ್ವಾಸ, ಆತ್ಮ ಚೈತನ್ಯವನ್ನು ನಾವೆಲ್ಲರೂ ಅವರ ಮುಖಗಳಲ್ಲಿ ಕಾಣಬಹುದು. ಅದೇ ಥರದಲ್ಲಿ ತೀರ್ಪುಗಾರರು ಕೂಡ ವಿದ್ಯಾರ್ಥಿಗಳನ್ನು ನಾಣ್ಯ ಚಿಮ್ಮುವಿಗಾಗಿ ಕರೆಯನ್ನು ಕೊಡ್ತಾ ಇದ್ದಾರೆ. ಈ 2 ತಂಡಗಳಲ್ಲಿ ಈ 2 ಪಂದ್ಯಾಟಗಳಲ್ಲಿ ವಿಜಯಿಯಾದ ತಂಡ ಅಂತಿಮ ಪಂದ್ಯದ ಫೈನಲ್ ಪಂದ್ಯಕ್ಕೆ ತೇರ್ಗಡೆಯನ್ನು ಹೊಂದಲಿದೆ. ಕೃಷ್ಣ ಮುರಳಿ ತಂಡದ ದಾಳಿಗಾರ ಮತ್ತೊಮ್ಮೆ ಬೋಳಂತೂರು ಕರ್ನಾಟಕ ತಂಡವನ್ನು ಎದುರಿಸುವಂಥ ಪ್ರಯತ್ನದಲ್ಲಿ ಮುನ್ನಡೆದಿದ್ದಾರೆ. ಒಂದು ಗುಂಪಿನಲ್ಲಿ ಪರಸ್ಪರ ಕೈಯನ್ನು ಹಿಡಿದು ಒಕ್ಕಟವನ್ನು ಹಿಡಿದ ಯಾವುದೇ ತಪ್ಪಿಸಿಕೊಳ್ಳಲಿಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ಅಲ್ಲಿ ಉತ್ತಮವಾದ ಹಿಡಿದ ಮತ್ತೊಂದು ಅಂಕ ಬೋಳಂತೂರು ಕರ್ನಾಟಕ ತಂಡದ ಖಾತೆಗೆ. ತನ್ಮೂಲಕ ಬೋಳಂತೂರು ಕರ್ನಾಟಕ ತಂಡ ತನ್ನ ಅಂಕವನ್ನು ಹೆಚ್ಚಿಸಿಕೊಂಡು ಮುನ್ನಡೆಯನ್ನು ಕಾಣ್ತಾ ಇದೆ. ಈಗ ಬೋಳಂತೂರು ಕರ್ನಾಟಕ ತಂಡದ ದಾಳಿಗಾರ ಬೆಸ್ಟ ಬುಡೋಳಿ ತಂಡವನ್ನು ಎದುರಿಸಿದ್ದಾರೆ. ತೀರ್ಪುಗಾರರು ಯಶಸ್ವಿ ದಾಳಿಯನ್ನು ನಡೆಸಿದ್ದಾನೆ. ಬೋಳಂತೂರು ಕರ್ನಾಟಕ ತಂಡದ ಆಟಗಾರ ಪ್ರಾಯಶಃ ಅವರಿಗೆ ಸಣ್ಣ ಮಟ್ಟಿನ ಗಾಯವಾಗಿದೆ ಅಂತ ಭಾವಿಸ್ತೇನೆ. 7-5 ಬೋಳಂತೂರು ಕರ್ನಾಟಕ ತಂಡ 7 ಅಂಕಗಳನ್ನು ಪಡೆಯುವುದರೊಂದಿಗೆ ಮುನ್ನಡೆಯಲ್ಲಿ ಕಾಣ್ತಾ ಇದೆ. 5 ಅಂಕಗಳನ್ನು ಗಳಿಸಿ ತನ್ನ ಸಹಕಾರ ನೀಡಿದವರು ಅನ್ಸಾಫ್ ಲೈನ್ ಅಂಪೈರ್ ಆಗಿ ಅನ್ಸಾಫ್ ಮತ್ತು ಅಬ್ದುಲ್ ಖಾದರ್ ಕೆಪಿ ಬೈಲು ಪ್ರಥಮ ಚಿಕಿತ್ಸೆ ಅಗತ್ಯವಿದೆ ಅಂತ ಭಾವಿಸ್ತೇನೆ. ಬೋಳಂತೂರು ಕರ್ನಾಟಕ ತಂಡದ 1 ಆಟಗಾರರಿಗೆ
ತನ್ನ ದಾಡಿಯನ್ನ ಕಡಿಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಣ್ಣ ಮಟ್ಟ ಗಾಯಗಳಾಗಿದೆ, ಆತನಿಗೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆಯಲ್ಲಿ ಸ್ಫೂರ್ತಿ ಅಂಕಣದಲ್ಲಿ ನಾವು ಸ್ಪರ್ಧೆ ಹೊಸ ತರ ಒಂದು ಇನ್ನೊಂದು ಸ್ಪರ್ಧೆಗಾಗಿ ಸಜ್ಜುಗೊಳ್ತಾ ಇದೆ ಎರಡು ತಂಡ. ಶ್ರೀರಾಮ ಕರ್ನಾಟಕ ಮತ್ತು ಅಶ್ವಿನಿ ತಂಡಗಳ ನಡುವಿನ ಪೈಪೋಟಿ ಹೋರಾಟಕ್ಕೆ ಸಜ್ಜುಗೊಳ್ತಾ ಇದೆ. ತೀರ್ಪುಗಾರರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಸ್ಕೋರರ್ ಆಗಿ ತಮ್ಮ ಅಂಕಗಳನ್ನು ನೋಡ್ತಾ ಇದ್ದೇವೆ. ಶ್ರೀರಾಮ ಕರ್ನಾಟಕ ಮತ್ತು ಆಶ್ಚರ್ಯ ತಂಡಗಳ ನಡುವೆ ಅತ್ಯಂತ ರೋಚಕವಾದಂತಹ ಸೆಮಿಫೈನಲ್ ಪಂದ್ಯಾಟವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಪಂದ್ಯಾಟದಲ್ಲಿ ಆಶ್ಚರ್ಯ ತಂಡವನ್ನು ಎದುರಿಸಿ ಪ್ರೊಫೆಸರ್ ಅಶ್ರಫ್ ಶಾಕಿರ್ ಒಂದು ಸಾಮಾನ್ಯ ದಾಳಿಯಲ್ಲಿ ಹಿನ್ನಡೆ ಯಾವುದೇ ಅಂಕ ಇಲ್ಲ. ಈಗ ಆಶ್ಚರ್ಯ ತಂಡದ ದಾಳಿಗಾರ ಶ್ರೀರಾಮ ಕರ್ನಾಟಕವನ್ನು ಪ್ರತಿರೋಧಗೊಳಿಸಿದ್ದಾರೆ. ಉತ್ತಮವಾದಂತಹ ಪ್ರತಿರೋಧಯುಕ್ತವಾದಂತಹ ಹಾರಾಟ, ಉತ್ತಮವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾರೆ. ಆಟವನ್ನು ನಾವು ಎರಡು ಪಂದ್ಯಗಳಿವೆ. ಈತ ಬೋಳಂತೂರು ಕರ್ನಾಟಕ ಮತ್ತು ವೆಸ್ಟರ್ನ್ ಬುಡೋಳಿ ನಡುವಿನ ತಂಡ ಕಾಡ್ತಾ ಇದೆ. ಅಥವಾ ವೆಸ್ಟರ್ನ್ ಬುಡೋಳಿ ತಂಡದ ಎರಡು ಸ್ಪರ್ಧಾಳುಗಳು ಬೋಳಂತೂರು ಕರ್ನಾಟಕ ತಂಡವನ್ನು ಮಟ್ಟ ಹಾಕುವ ಪ್ರಯತ್ನ ಮಾಡ್ತಾ ಇದೆ. ಒಂದು ಅಂಕವನ್ನು ಗಳಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಬೋಳಂತೂರು ಕರ್ನಾಟಕ ತಂಡದ ಯಶಸ್ವಿ ಆಟಗಾರ. ಈಗ ವೆಸ್ಟರ್ನ್ ಬುಡೋಳಿ ತಂಡದ ದಾಳಿಗಾರ ಬೋಳಂತೂರು ಕರ್ನಾಟಕ ತಂಡವನ್ನು ಎದುರಿಸುವ ತನ್ನ ಉತ್ತಮ ದಾಳಿಯನ್ನು ಸಂಘಟನೆಯಿಂದ ನಾವಿಲ್ಲಿ ಕಾಣಬಹುದಾಗಿದೆ. ಅಂಕಗಳ ಗಳಿಕೆಯಲ್ಲಿ ಸಣ್ಣ ಮಟ್ಟಿನ ಮುನ್ನಡೆಯನ್ನು ಸಾಧಿಸಿದೆ ಬೋಳಂತೂರು ಕರ್ನಾಟಕ ತಂಡ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬಂಟ್ವಾಳ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬಂಟ್ವಾಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಂಕಣದಲ್ಲಿ ಬದಲಾವಣೆ. ಹಿರಿಯ ಪ್ರಾಥಮಿಕ ಶಾಲೆ ಬೋಳಂತೂರು ಇದರ ತಂಡಕ್ಕೆ ಅಂಕಣದ ಹೊರಗೆ ಸದ್ಯದ ಅಂಕ ವಿವರ ಹೀಗಿದೆ. ಅಂಕಣ ಬದಲಾವಣೆ ಈ ಹೊತ್ತಿನಲ್ಲಿ 11-5 ಬೋಳಂತೂರು ತಂಡ 11 ಅಂಕಗಳೊಂದಿಗೆ ಕೊಂಚ ಮುನ್ನಡೆಯನ್ನು ಸಾಧಿಸಿದರೆ ವೆಸ್ಟರ್ನ್ ಬುಡೋಳಿ ತಂಡ 5 ಅಂಕಗಳನ್ನು ಗಳಿಸುವುದರೊಂದಿಗೆ ತನ್ನ ಹೋರಾಟವನ್ನು ಮುನ್ನಡೆಸಿಕೊಂಡು ತನ್ನ ಹೋರಾಟವನ್ನು ಕಾಯ್ದುಕೊಂಡಿದೆ. ಹುಡುಗರ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪೈಪೋಟಿ ಯುಕ್ತವಾದ ಎರಡು ಪಂದ್ಯಾಟ ನಡೀತಾ ಇದೆ. 1 ಮತ್ತು ಅಂಕಣ ಸಂಖ್ಯೆ 2ರಲ್ಲಿ ಸ್ಥೈರ್ಯ ಮತ್ತು ಸ್ಫೂರ್ತಿ ಅಂಕಣಗಳಲ್ಲಿ ಒಂದೆಡೆ ಆದ್ಯತೆಯ ಬೋಳಂತೂರು ಕರ್ನಾಟಕ ತಂಡ ಮತ್ತು ವೆಸ್ಟರ್ನ್ ಬುಡೋಳಿ, ಇನ್ನೊಂದೆಡೆ ಶ್ರೀರಾಮ ಕರ್ನಾಟಕ ಮತ್ತು ಅಶ್ವನಿ. ನೋಡಬೇಕು ಯಾವ ತಂಡ ಯಶಸ್ವಿಯಾಗಿ ಅಂತಿಮ ಹಂತವನ್ನು ತಲುಪಿದೆ ಎಂದು. ಪ್ರತಿಯೊಬ್ಬ ಕ್ರೀಡಾಪಟು ತನ್ನ ತಂಡವನ್ನು ಮುನ್ನಡೆಸಲಿಕ್ಕೆ, ತನ್ನ ತಂಡಕ್ಕೆ ಬೇಕಾದ ಅಂಕಗಳನ್ನು ಗಳಿಸಲಿಕ್ಕೆ ಭಾರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ವಿಜಯಲಕ್ಷ್ಮಿ ಉಳಿಯಬೇಕಾಗಿರುವುದು ಕೇವಲ ಒಂದೇ ತಂಡಕ್ಕೆ, ತನ್ನ ಮೂಲಕ ಅಂತಿಮ ಹಂತವನ್ನು ತಲುಪಬೇಕಾಗಿದೆ. 1 ಅಂಕ ಬೋಳಂತೂರು ಕರ್ನಾಟಕ ತಂಡಕ್ಕೆ. ಟ್ರೇಡರ್ಸ್ ಕನ್ನಡ, ಅಬ್ದುಲ್ ಖಾದರ್ ಕೆಪಿ ಬೈಲಿ ಸಮಾಜ ಸೇವಕರು, ಸುನೀತಾ ಮೇಡಮ್ ಕರ್ನಾಟಕ ತಾಜ್ ಮಹಲ್ ಸರ್ವಿಸಸ್ ಎನ್ಸಿ ರೋಡ್ ಬೋಳಂತೂರು, ಶೋಭಾ ಮೇಡಮ್ ಮೊಹಮ್ಮದ್ ಹಾಡದ ಕನ್ನಡಕ ಇಲ್ಲದ ಮಂತ್ರ ಶಾಂತಿ ಮಂತ್ರ ಆರು ಮತ್ತು ಒಂದು ತನ್ನ ಮೂಲಕ 3 ಹೆಚ್ಚುವರಿ ಅಂಕಗಳನ್ನು ಗಳಿಸಿಕೊಂಡಿದೆ ಶ್ರೀರಾಮ ಕರ್ನಾಟಕ. ತನ್ನ ಮೂಲಕ ಶ್ರೀರಾಮ ಕರ್ನಾಟಕ ತಂಡವು 9 ಅಂಕಗಳನ್ನು ಗಳಿಸಿದರೆ ಆಶ್ಚರ್ಯ ತಂಡ 1 ಅಂಕವನ್ನು ಗಳಿಸಿದೆ. 2 ತಂಡಗಳ ನಡುವೆ ಬಿರುಸಿನ ಹೋರಾಟವನ್ನು ನಾವು ಕಾಣಬಹುದಾಗಿದೆ. ತಂಡದ ತರಬೇತುದಾರರು ತಮ್ಮ ವಿದ್ಯಾರ್ಥಿಗಳಿಗೆ ಹೊಸ ವ್ಯೂಹ ಕೌಶಲ್ಯಗಳನ್ನು, ತಂತ್ರಗಳನ್ನು, ಚಾಣಾಕ್ಷಯುತವಾದ ಆಟವನ್ನು ಈ ಮೂಲಕ ಸೂಚನೆಗಳನ್ನು, ಸಲಹೆಗಳನ್ನು ಕೊಡುವುದರೊಂದಿಗೆ ಮತ್ತಷ್ಟು ಹುರಿದುಂಬಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಾಟದ ಮುಂದಿನ ಭಾಗಕ್ಕೆ ಅವರನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಬೋಳಂತೂರು ಕರ್ನಾಟಕ ಮತ್ತು ವೆಸ್ಟರ್ನ್ ಬುಡೋಳಿ ತನ್ನ ಪೈಪೋಟಿ ಯುಕ್ತವಾದಂತಹ ಆಟವನ್ನು ಕಾಡ್ತಾ ಇದ್ದಾರೆ. ಅದು
ಅತ್ಯಂತ ಚಾಣಾಕ್ಷರದಂತ ಹಿಡಿತವಾಗಿತ್ತು. ಅಂತಿಮ ಗೆರೆಯ ಸನಿಹದಲ್ಲಿ ಹಿಡಿದರೂ ಕೂಡ ಯಶಸ್ವಿಯಾಗಿ ಅದನ್ನು ಗಳಿಸಿಕೊಂಡಿದ್ದಾರೆ. ಸದ್ಯದ ಮಟ್ಟಿಗೆ ಅಂಕ ರಫೀಕ್ ಸರ್ 13-6 ಬೋಳತ್ತೂರು ಕನ್ನಡ ತಂಡ 13 ಅಂಕಗಳನ್ನು ಗಳಿಸಿದರೆ ಬೆಸ್ಟ್ ಬುಡೋಡಿ ತಂಡ 6 ಅಂಕಗಳನ್ನು ಗಳಿಸಿ ತನ್ನ ಪ್ರತಿರೋಧವನ್ನು ಕಾಯ್ದುಕೊಂಡಿದೆ. ಈ ಹಂತದಲ್ಲಿ ಕೂಡ ಅವರ ದಾಳಿಯಾಗಲಿ ಅವರ ಹಿಡಿತವಾಗಲಿ ಯಾವುದೇ ಹಿನ್ನಡೆಯನ್ನ ಅಥವಾ ಯಾವುದೇ ಹಿಂಜರಿಕೆಯನ್ನು ಕಾಣ್ತಾ ಇಲ್ಲ. ನಿರಂತರವಾದ ಪೈಪೋಟಿಯನ್ನು ಎರಡು ತಂಡಗಳು ಕೊಡ್ತಾ ಇದ್ದಾರೆ. ಅಂಕಗಳನ್ನು ಸಾರ್ವಜನಿಕ ಶಿಕ್ಷಣ ಗಳಿಸೋದ್ರೊಂದಿಗೆ ತಂಡಗಳು ತಮ್ಮ ಹೋರಾಟವನ್ನು ಕಾಯ್ದುಕೊಂಡಿವೆ. ತರಬೇತುದಾರರು ತಮ್ಮ ಸ್ಪರ್ಧಾಳುಗಳನ್ನ ತುಂಬಾ ಹುರಿದುಂಬಿಸುತ್ತಿದ್ದಾರೆ. ಅಲ್ಲಿ ಮೊದಲನೇ ಯಶಸ್ವಿ ಹಿಡಿತ ಶ್ರೀರಾಮ ಕಲ್ಲಡ್ಕ ತಂಡದಿಂದ ತನ್ಮೂಲಕ ಶನಿ ತಂಡದ ಆಟಗಾರ ಅಂಕದಿಂದ ಹೊರಕ್ಕೆ ತೀರ್ಪುಗಾರರು ತಮ್ಮ ಬೆರಳಿನ ಮೇಲೆ ಎತ್ತುವುದರ ಮೂಲಕ 1 ಅಂಕವನ್ನು ಶ್ರೀರಾಮ ಕಲ್ಲಡ್ಕ ತಂಡಕ್ಕೆ ಘೋಷಿಸಿದ್ದಾರೆ. ಅದೊಂದು ವಿಫಲ ಕ್ಯಾಚ್ ಆಗಿತ್ತು ವೆಸ್ಟ್ ಬುಡೋಡಿ ತಂಡದ ತನ್ಮೂಲಕ ಮತ್ತೊಂದು ತಂಡ ಕಲ್ಲಡ್ಕ ತಂಡ 1 ಅಂಕವನ್ನು ಗಳಿಸಿದ್ದಾರೆ. ಮತ್ತೊಂದು ಯಶಸ್ವಿ ಹಿಡಿತ ಬೋಳತ್ತೂರು ಕಲ್ಲಡ್ಕ ತಂಡದಿಂದ ಮತ್ತೊಂದು ಅಂಕ ಕಲ್ಲಡ್ಕ ತಂಡದ ಖಾತೆಗೆ. ಹೀಗೆ ಕಲ್ಲಡ್ಕ ತಂಡವು ತನ್ನ ಬೋಳತ್ತೂರು ಕಲ್ಲಡ್ಕ ತಂಡವು ತನ್ನ ಅಂಕವನ್ನು ಏರುಗತಿಯಲ್ಲಿ ಕಾಯ್ದುಕೊಳ್ತಾ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಉತ್ತಮವಾದಂತಹ ಕೌಶಲ್ಯಪೂರ್ಣವಾದ ಆಟವನ್ನು ನಾವು ಎರಡು ತಂಡಗಳಲ್ಲಿ ಕಾಣ್ತೇವೆ. ಇವತ್ತಿನ ಪಂದ್ಯಾಕೂಟದಲ್ಲಿ ಹುಡುಗರ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಟ್ರೋಫಿಯನ್ನು ಕೊಡುಗೆಯಾಗಿ ನೀಡಿದವರು ಅಂಬಿಕಾ ಗೆಳೆಯರ ಬಳಗ ಕಲ್ಪನೆ. ಹುಡುಗಿಯರ ವಿಭಾಗದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಟ್ರೋಫಿಯನ್ನು ಕೊಡುಗೆಯಾಗಿ ನೀಡಿದವರು ಚಂದ್ರ ಗ್ರಾಮ ಸಹಾಯಕರು ವೀರಕಂಬ ಬೋಳತ್ತೂರು. ಉತ್ತಮ ಹಾಗೂ ಸವ್ಯಸಾಚಿ ಪ್ರಶಸ್ತಿಯನ್ನು ಕೊಡುಗೆಯಾಗಿ ನೀಡಿದವರು ದುನಿಯಾ ಫ್ರೆಂಡ್ಸ್ ಕಲ್ಪನೆ. ಇವತ್ತಿನ ಪಂದ್ಯಾಕೂಟಕ್ಕೆ ಸಹಕಾರ ನೀಡಿದವರು ಅಬೂಬಕರ್ ಸಿದ್ದಿಕ್. ಬಾಲಕಿಯರ ವಿಭಾಗದ ಅಂತಿಮ ಪಂದ್ಯಾಟಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ. ಬಾಲಕಿಯರ ವಿಭಾಗದ ಅಂತಿಮ ಪಂದ್ಯಾಟಕ್ಕೆ ನೇರಳಕಟ್ಟೆ ಮತ್ತು ಶ್ರೀರಾಮ ಕಲ್ಲಡ್ಕ ತಂಡಕ್ಕೆ ಇದು ಪ್ರಥಮ ಕರೆ. ನೇರಳಕಟ್ಟೆ ಮತ್ತು ಶ್ರೀರಾಮ ಕಲ್ಲಡ್ಕ ತಂಡಕ್ಕೆ ಇದು ಪ್ರಥಮ ಕರೆ. ಅಂಕಣ ಬದಲಾವಣೆ ಸಮಯ ವಿರಾಮವನ್ನ ಪಡೆದುಕೊಂಡಿದ್ದಾರೆ ತಂಡದ ತರಬೇತುದಾರರು. ತನ್ನ ತಂಡದ ಸ್ಪರ್ಧಾಳುಗಳನ್ನು ಹುರಿದುಂಬಿಸುವ ಅವರ ಲೋಪಗಳನ್ನು ಸರಿಪಡಿಸಿ ಇನ್ನಷ್ಟು ನಿಖರವಾಗಿ ಅವರ ದಾಳಿಯನ್ನು ಹಿಡಿತವನ್ನು ಸಂಘಟಿಸುವ ನಿಟ್ಟಿನಲ್ಲಿ ತರಬೇತುದಾರರು ಸೂಕ್ತ ಸಲಹೆ ಸೂಚನೆಯನ್ನು ಕೊಟ್ಟು ಅವರನ್ನು ಹುರಿದುಂಬಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಪಂದ್ಯಾಟ ಮುನ್ನಡೆಯನ್ನು ಕಾಣ್ತಾ ಇದೆ. ಇತ ಶನಿ ಮತ್ತು ಶ್ರೀರಾಮ ಕಲ್ಲಡ್ಕ ತಂಡಗಳ ನಡುವಿನ ಪಂದ್ಯಾಟದಲ್ಲಿ ಸಣ್ಣ ಬದಲಾವಣೆ, ಅಂಕಣದಲ್ಲಿ ಬದಲಾವಣೆ, ತೀರ್ಪುಗಾರರ ಲವಲವಿಕೆಯ ತೀರ್ಪು ಯಾವುದೇ ಗೊಂದಲಕ್ಕೆ ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ತೀರ್ಪನ್ನು ಕೊಡ್ತಾ ಇದ್ದಾರೆ ಅಂದರೆ ಅದು ನಿಜಕ್ಕೂ ಅವರ ಅನುಭವವನ್ನು, ಆ ತೀರ್ಪುಗಾರಿಕೆಯಲ್ಲಿರುವ ಅವರ ಆಳವಾದ ಅನುಭವದ ದ್ಯೋತಕ ಅಂತಲೇ ಹೇಳ್ಬೋದು. ಪಂದ್ಯಾಕೂಟಕ್ಕೆ ಆಗಮಿಸಿದ ವಿವಿಧ ಶಾಲೆಯ ಶಿಕ್ಷಕರು, ಶಾಲಾ ವಿದ್ಯಾರ್ಥಿಗಳಿಗೂ, ಕ್ರೀಡಾಪಟುಗಳಿಗೂ, ಶಿಕ್ಷಣಾಧಿಕಾರಿಗಳಿಗೂ, ಕ್ರೀಡಾಭಿಮಾನಿಗಳಿಗೂ ಪ್ರೋ ಕಬಡ್ಡಿಯ ಜನಪ್ರಿಯತೆ ಈಗಾಗಲೇ ಎಲ್ಲರಿಗೂ ತಿಳಿದಿರುವಂಥದ್ದು. ಕಬಡ್ಡಿ ಪಂದ್ಯಾಟ ಈಗೀಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಯಶಸ್ಸನ್ನು ಗಳಿಸ್ತಾ ಇದೆ, ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸ್ತಾ ಇದೆ. ಶಿಲ್ಪಕಾರರು ಕೆತ್ತಿದ ಮಂತ್ರ, ದೇವರ ವೇದ ಮಂತ್ರ, ಆಕ್ಲರಿಗೆ ದಯ ಮಗಿದ ಮಂತ್ರ. ವಂದೇ ಮಾತರಂ ಭಾವೈಕ್ಯತೆಯ ನಮ್ಮೆದೆಗೆ ಕೂಡಲಿ ಗಾಂಧಿಮನ ಶಾಂತಿ ಮಂತ್ರವೇ. ಮೊದಲನೇ ಅಂಕಣದಲ್ಲಿ ಸ್ಫೂರ್ತಿ ಅಂಕಣದಲ್ಲಿ ಬೋಳಂತೂರು ಕಲ್ಲಡ್ಕ, ಆತಿಥೇಯ ತಂಡ ಬೋಳಂತೂರು ಕಲ್ಲಡ್ಕ ಮತ್ತು ವಿಸ್ಡಮ್
ಬಡೋಲಿ ತಂಡ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ತೀವ್ರ ಹಣಾಹಣಿ ನಡೀತಲಿದೆ. ಜಿಲ್ಲಾ ಪಂಚಾಯತ್ ಮಾದರಿ ಎರಡನೇ ಅಂಕಣ ಸ್ಥೈರ್ಯ ಅಂಕಣದಲ್ಲಿ ಶ್ರೀರಾಮ ಕಲ್ಲಡ್ಕ ಮತ್ತು ಅಶರಿಯ ತಂಡಗಳು ಹಾಗೂ 2018ನೇ ಸಾಲಿನ ಕಲ್ಲಡ್ಕ ವಲಯ ಮಟ್ಟದ ಪ್ರಾಥಮಿಕ ಬಾಲಕ ಮತ್ತು ಬಾಲಕಿಯರ ವಿಭಾಗದ ಶ್ರೀರಾಮ ಕಲ್ಲಡ್ಕ ಒಂದು ಅಂಕವನ್ನು ಗಳಿಸಿದೆ. ಈಗ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೂ ಆತ್ಮೀಯ ಸ್ವಾಗತ. ಎರಡೂ ಅಂಕಣಗಳಲ್ಲಿ ಸೆಮಿಫೈನಲ್ ಪಂದ್ಯಗಳು ನಡೀತಲಿದ್ದೇವೆ. ಎರಡು ಅಂಕಣಗಳಲ್ಲಿ ಬಾಲಕರ ವಿಭಾಗದ ಸೆಮಿಫೈನಲ್ ಪಂದ್ಯಗಳು. ಈಗ ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ ಮೊದಲ ಕರೆ. ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ ನೇರಳಕಟ್ಟೆ ಮತ್ತು ಶ್ರೀರಾಮ ಕಲ್ಲಡ್ಕ. ಮೊದಲನೇ ಅಂಕಣದಲ್ಲಿ ಸ್ಫೂರ್ತಿ ಅಂಕಣದಲ್ಲಿ ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯ ನೇರಳಕಟ್ಟೆ ಮತ್ತು ಶ್ರೀರಾಮ ಕಲ್ಲಡ್ಕ. ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಟ್ರೋಫಿಯನ್ನು ಕೊಡುಗೆಯಾಗಿ ನೀಡಿತು.
ಶಂಕರ್ ರವರು ವಿದ್ಯಾಶಂಕರ್ ರವರು ಸ್ಪರ್ಧಾಳುಗಳನ್ನ ಹಸ್ತ ಲಾಘವದ ಮೂಲಕ ಬರಮಾಡಿಕೊಳ್ಬೇಕು. ಹಾಗೆ ಶಾಲಾ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೂಡ ಅಂಕಣಗಳ ಭಾಗಕ್ಕೆ ತೆರಳಿ ನಮ್ಮ ವಿದ್ಯಾರ್ಥಿಗಳನ್ನು ಶ್ರೀ ಶಂಕರ್ ಸರ್ ಅವರು ಗಂಗಾಧರ್ ರಾಯ್ ಸರ್ ಅವರು ಎಲ್ಲ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳನ್ನು ಅಭಿನಂದಿಸುವರೆ ನಾವೆಲ್ಲರೂ ಅಂಕಣಗಳ ಭಾಗಕ್ಕೆ ತೆರಳಬೇಕಾಗಿದೆ. ಹಸ್ತಲಾಗದ ಮೂಲಕ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಎರಡು ತಂಡದ ಸ್ಪರ್ಧಾಳುಗಳು ಅತ್ಯಂತ ಚೈತನ್ಯಪೂರ್ಣವಾಗಿ ತಮ್ಮ ಆಟವನ್ನು ಆಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಈ ಪಂದ್ಯಾಟಗಳ ಕೊನೆಯ ಪಂದ್ಯ ಫೈನಲ್ ಪಂದ್ಯಾಟ ಬೋಳಂತೂರು ಕನ್ನಡಕ ಮತ್ತು ಶ್ರೀರಾಮ ವಿದ್ಯಾಕೇಂದ್ರ ಕನ್ನಡಕ ನಾಣ್ಯ ಚಿಮ್ಮುಗೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಶ್ರೀಯುತ ವಿದ್ಯಾಶಂಕರ್ ಅವರ ನೇತೃತ್ವದಲ್ಲಿ ನಾಣ್ಯ ಚಿಮ್ಮುಗೆ ಮತ್ತೊಮ್ಮೆ ನಾಣ್ಯ ಚಿಮ್ಮುಗೆಯನ್ನು ಯಶಸ್ಸನ್ನು ಪಡೆದು ಅಂಕಣವನ್ನು ಆಯ್ದುಕೊಂಡಿದೆ ಬೋಳಂತೂರು ಕನ್ನಡಕ ತಂಡದ ರಫೀಕ್ ಸರ್. ದ್ವಿತೀಯ ಸ್ಥಾನವನ್ನು ಪಡೆಯುವ ತಂಡಕ್ಕೆ ಟ್ರೋಫಿಯನ್ನು ಕೊಡುಗೆಯಾಗಿ ನಾಣ್ಯ ಚಿಮ್ಮುಗೆಯಲ್ಲಿ ಆಯ್ಕೆ ಬೋಳಂತೂರು ಕನ್ನಡಕ ತಂಡ ಅಂಕಣವನ್ನು ಆಯ್ದುಕೊಂಡ್ರೆ ಶ್ರೀರಾಮ ವಿದ್ಯಾಕೇಂದ್ರ ತಂಡ ದಾಳಿಯನ್ನು ಆಯ್ದುಕೊಂಡಿದೆ. ಇದೀಗ ಅಂಕಣವನ್ನು ಆರಿಸಿಕೊಂಡಿದೆ ಬೋಳಂತೂರು ಕನ್ನಡಕ ತಂಡ ದಾಳಿ ಶ್ರೀರಾಮ ವಿದ್ಯಾಕೇಂದ್ರ. ಸ್ಪರ್ಧಾಳುಗಳನ್ನ ಕೋರಿದುಂಬಿಸಲಿಕ್ಕೆ ಸ್ಪರ್ಧಾಳುಗಳನ್ನ ಅಭಿನಂದಿಸಲಿಕ್ಕೆ ನಮ್ಮ ಗಣ್ಯ ವ್ಯಕ್ತಿಗಳು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರು, STMC ಉಪಾಧ್ಯಕ್ಷರು ಹಾಗೆ ತೀರ್ಪುಗಾರರು, ಅಬ್ದುಲ್ ಖಾದರ್ ಶ್ರೀಯುತ ಸಮಾಜ ಸೇವಕರು ಕೊಳನಾಡು, ಕರಾವಳಿ ಚಿಕನ್ ಸೆಂಟರ್, ವಿಠಲ್ ರೋಡ್ ಕಲ್ಲಡ್ಕ, ಪ್ರೋ ಅಕ್ಬರ್ ಅಲಿ, ಹಮೀದ್ ಕುಟುಂಬ ಕೋಡಿ, ಹೈದರ್ ಕಲ್ಪನೆ, ಅಬ್ದುಲ್ ಅಜೀಜ್ KP ಶ್ರೀಯುತ ವಿದ್ಯಾಶಂಕರ್ ಸರ್ ಅವರು ಹಾಗೂ ಎಲ್ಲ ತೀರ್ಪುಗಾರರು ಸ್ಪರ್ಧಾಳುಗಳನ್ನು ಅಭಿನಂದಿಸಬೇಕು. ದಯವಿಟ್ಟು ಯಾರು ಕೂಡ ಅಂಕಣದ ಒಳಭಾಗಕ್ಕೆ ಆಗಮಿಸಬಾರದು. ಸ್ವಯಂ ಸೇವಕರಲ್ಲಿ ತಡೆಬೇಲಿ ಹತ್ರ ನಿಲ್ಲಿ, ಯಾರಿಗೂ ಕೂಡ ಒಳಗಡೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಶ್ರೀಯುತ ಗಂಗಾಧರ್ ರೈ ಅವರು, ಶ್ರೀಯುತ ರಫೀಕ್ ರವರು, ಶ್ರೀಯುತ ಶಂಕರ್ ರವರು, ಮಂಜುನಾಥ್ ಉಮರಪ್ಪ ಒಟ್ಟಿಗತ್ತೆ, ಹಮೀದ್ ಕೋಡಿಕಂಡ ಕರಾವಳಿ ಶಂಕರ್ ರವರು, ಶ್ರೀಯುತ ಯಾಕೂಬ್ ರವರು, ಜುಡಿತ್ ಆನೆಸ್ ಡಿಸೋಜರ್ ಅವರು, ದಿಲೀಪ್ ಸರ್ ಅವರು ಹಾಗೆ ದೈಹಿಕ ಶಿಕ್ಷಕರು ಅಬ್ದುಲ್ ರೆಹಮಾನ್ ಇವರೆಲ್ಲರೂ ಸ್ಪರ್ಧಾಳುಗಳನ್ನು ಹೊರಗುತ್ತಿದೆ. ಶ್ರೀ ಪ್ರಕಾಶ್ ಶೆಟ್ಟಿ ಅವರು ಕೂಡ ಗೌತಮ ಶಾಲೆಯ ದೈಹಿಕ ಶಿಕ್ಷಕರು. ಈ ಪಂದ್ಯಾಟಕ್ಕೆ ತೀರ್ಪುಗಾರರಾಗಿ ಶ್ರೀಯುತ ವಿದ್ಯಾಶಂಕರ್ ಸರ್ ಹಾಗೂ ಶ್ರೀಯುತ ಜನಾರ್ದನ್ ರವರು, ಕೇರಳ ಗಡಿಯಾರ ಶಾಲೆಯ ದೈಹಿಕ ಶಿಕ್ಷಕರು ಮತ್ತು ಅನುಭವಿ ತೀರ್ಪುಗಾರರು, ಹಾಗೆ ಶ್ರೀಯುತ ಭಾಸ್ಕರ್ ಶೆಟ್ಟಿ ಅವರು ವಿಮಾನದಲ್ಲಿ ಈಗಾಗಲೇ ಪ್ರಾರಂಭಗೊಂಡಿದೆ. ಭಾಸ್ಕರ್ ನಾಯ್ಕ್ ಅವರವರು ತೀರ್ಪುಗಾರರಾಗಿ ಒಟ್ಟು 3 ತೀರ್ಪುಗಾರರು, 3 ಅನುಭವಿ ತೀರ್ಪುಗಾರರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪಂದ್ಯಾಟಗಳಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿರುವಂತಹ ಅನುಭವವನ್ನು ಹೊಂದಿರುವ ವಿದ್ಯಾಶಂಕರ್ ಅವರು. ಅದೇ ರೀತಿಯಲ್ಲಿ ಇನ್ನೋರ್ವ ಅನುಭವಿ ತೀರ್ಪುಗಾರ ಗಡಿಯಾರ ಶಾಲೆಯ ದೈಹಿಕ ಶಿಕ್ಷಕರಾದ ಶ್ರೀ ಜನಾರ್ದನ್ ಹಾಗೂ ಶ್ರೀ ಭಾಸ್ಕರ್ ನಾಯ್ಕ್ ರವರು ಅನುಭವಿ ತೀರ್ಪುಗಾರರು.
ಗಣೇಶವಾಲ್ಯ ಶಾಲೆಯ ಶ್ರೀಯುತ ಭಾಸ್ಕರ್ ಅವರು ತೀರ್ಪುಗಾರರು. ಹಾಗೆ ಈ ಪಂದ್ಯಾಟಗಳಲ್ಲಿ ಯಶಸ್ವಿಯಾಗಿ ತೀರ್ಪುಗಾರಿಕೆಯನ್ನು ಮಾಡಿದಂತೆ ಎಲ್ಲ ತೀರ್ಪುಗಾರರನ್ನು ನಾವು ಅತ್ಯಂತ ಕೃತಜ್ಞತೆಯಿಂದ ಈ ಕ್ಷಣದಲ್ಲಿ ಅವರನ್ನ ಸ್ಮರಿಸ್ತೇವೆ. ಅವರ ಶ್ರಮಕ್ಕೆ ನಾಮದೊಂದು ಧನ್ಯವಾದ. ಈಗ ಶ್ರೀರಾಮ ವಿದ್ಯಾಕೇಂದ್ರದ ಆಟಗಾರ ತನ್ನ ದಾಳಿಯನ್ನು ಸಂಘಟಿಸುತ್ತಾ ಯಾವುದೇ ಅಂಕಗಳಿಗೆ ಅವಕಾಶ ಇಲ್ಲ, ನಿಧಾನಗತಿಯ ಆಟವನ್ನು ಆಡ್ತಾ ಇದ್ದಾರೆ. ಎರಡು ತಂಡದ ಸ್ಪರ್ಧಾಳುಗಳು ಅತ್ಯಂತ ನಿರ್ಲಿಪ್ತತೆಯಿಂದ ಯಾವುದೇ ಭಾವೋದ್ವೇಗಕ್ಕೆ ಒಳಗಾಗದೆ ಪರಿಪೂರ್ಣವಾದಂತಹ ಮತ್ತು ವಿಶ್ವಾಸಪೂರ್ಣವಾದಂತಹ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ. ಆಟಗಾರರನ್ನ ಯಶಸ್ವಿಯಾಗಿ ದಾಳಿಯಲ್ಲಿ ಸಿಲುಕಿಸುವುದರೊಂದಿಗೆ ಆರಂಭಿಕ ಅಂಕವನ್ನು ಗಳಿಸಿದ್ದಾರೆ. ಇದೀಗ ಇನ್ನೋರ್ವ ದಾಳಿಗಾರ ಬೋಳಂತೂರು ಕರ್ನಾಟಕ ತಂಡದ ದಾಳಿಗಾರ ಶ್ರೀರಾಮ ವಿದ್ಯಾಕೇಂದ್ರದ ಆಟಗಾರನ ಎದುರಿಸುತ್ತಾ ಅತ್ಯಂತ ನಿಖರವಾದಂತಹ ಚಾಕಚಕ್ಯತೆಯಿಂದ ದಾಳಿಯನ್ನು ಸಂಘಟಿಸುವಂತಹ ಆಟಗಾರ ಸಮಯ ವಿರಾಮವನ್ನು ಪಡೆದುಕೊಂಡಿದ್ದಾರೆ. ಈ ತಂಡಗಳ ತರಬೇತುದಾರರು ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಕೊಡುವುದರೊಂದಿಗೆ ಹೊಸ ಹೊಸ ವ್ಯೂಹಗಳನ್ನು, ತಂತ್ರಗಳನ್ನು, ಚಾಣಾಕ್ಷತೆಗಳನ್ನು ಗಳಿಸಿ ಪ್ರಬಲ ಪೈಪೋಟಿಯನ್ನು ಕೊಡಲಿಕ್ಕೆ ಎರಡು ತಂಡವನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ನಾವು ನೋಡ್ಬೋದು ತರಬೇತುದಾರರು ವಿದ್ಯಾರ್ಥಿಗಳಿಗೆ ಸೂಚನೆಗಳನ್ನು ಕೊಡುತ್ತಿರುವಂತಹ ವೈಖರಿ, ಅವರನ್ನು ಹುಡುಗಿಸುವಂಥ ಎಲ್ಲ ಪ್ರಯತ್ನಗಳನ್ನು ಚಾಲ್ತಿಯಲ್ಲಿ ನೀಡಲಾಗಿದೆ. ಈಗ ಶ್ರೀರಾಮ ವಿದ್ಯಾಕೇಂದ್ರ ಕನ್ನಡದ ದಾಳಿಗಾರ ಬೋಳಂತೂರು ಕರ್ನಾಟಕ ಮತ್ತೊಂದು ಅಂಕ ಬೋಳಂತೂರು ಕನ್ನಡ ತಂಡದ ಖಾತೆಗೆ. ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳಲ್ಲಿ ವಿನಂತಿ, ಊಟವನ್ನು ಸ್ವೀಕರಿಸಿದ ನಂತರ ದಯವಿಟ್ಟು ತಾವೆಲ್ಲರೂ ತಾವು ಊಟ ಮಾಡಿದ ತಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆದಿಟ್ಟು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ನಾಣ್ಯ ವ್ಯವಸ್ಥೆ ಇದೆ, ಅಲ್ಲಿ ಎಲ್ಲರೂ ಬಟ್ಟಲುಗಳನ್ನು, ತಾವು ಊಟ ಮಾಡಿದ ಬಟ್ಟಲುಗಳನ್ನು ಸ್ವಚ್ಛವಾಗಿ ತೊಳೆದಿಟ್ಟು ಹೋಗಬೇಕಾಗಿ ವಿದ್ಯಾರ್ಥಿಗಳಲ್ಲಿ ಹಾಗೆ ಸ್ವಚ್ಛತೆಯನ್ನು ಕೂಡ ಕಾಯ್ದುಕೊಳ್ಬೇಕು. ರೋಚಕತೆಯ ಘಟ್ಟವನ್ನು ತಲುಪುವಂತ ನಿಧಾನಕ್ಕೆ ಆಟಗಾರರು ತಮ್ಮ ಮನೋಸ್ಥೈರ್ಯವನ್ನು ಆಟದ ವೈಖರಿಗೆ ಸಜ್ಜುಗೊಳಿಸಿಕೊಳ್ತಾ ಇದ್ದಾರೆ. ಅಲ್ಲಿ ಎದುರಾಳಿ ತಂಡವನ್ನು ಬೆದರಿಸುವ ಪ್ರಯತ್ನವನ್ನು ನಡೀತಾ ಇದೆ. ಯಾವುದೇ ಅಂಕಕ್ಕೆ ಅವಕಾಶ ಇಲ್ಲ. ಸದ್ಯದ ಮಟ್ಟಿಗೆ ಅಂಕ ಪ್ರೊಫೆಸರ್ 2 ಅಂಕಗಳನ್ನು ಗಳಿಸಿ ಬೋಳಂತೂರು ಕರ್ನಾಟಕ 2 ಅಂಕಗಳೊಂದಿಗೆ ಮುನ್ನಡೆಯಲ್ಲಿ ಬೋಳಂತೂರು ಕರ್ನಾಟಕ ಹಾಗೂ ಶ್ರೀರಾಮ ವಿದ್ಯಾಕೇಂದ್ರದ ಕ್ರೀಡಾಪಟುಗಳು ಇನ್ನಷ್ಟೇ ನಮ್ಮ ಖಾತೆಯನ್ನು ತೆರೆಯಬೇಕಾಗಿದೆ. ಯಾವುದೇ ಅಂಕ ಪಡೆಯಲಿಲ್ಲ. ಈಗ ಮತ್ತೊಬ್ಬ ದಾಳಿಗಾರ ಶ್ರೀರಾಮ ವಿದ್ಯಾಕೇಂದ್ರದ ದಾಳಿಗಾರ ಬೋಳಂತೂರು ಕರ್ನಾಟಕ ತಂಡದ ಆಟಗಾರನನ್ನು ಎದುರಿಸುವಂತ ಅವಶ್ಯವಾಗಿ ಅಂಕಗಳನ್ನು ಗಳಿಸುವ ಒತ್ತಡ. ರಕ್ಷಣಾತ್ಮಕ ಆಟಕ್ಕೆ ಹೊರಹೋಗಿದ್ದಾನೆ. ಯಾವುದೇ ಅಂಕಗಳಿಗೆ ಅವಕಾಶ ಇಲ್ಲ. ಪ್ರಾಯಶಃ ಅಂಕಪಟ್ಟಿ ಕೂಡ ಅತ್ಯಂತ ನಿಧಾನಗತಿಯಲ್ಲೇ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಮುನ್ನಡೀತಾ ಇದೆ. ಮತ್ತೊಮ್ಮೆ ದಾಳಿಗಾರ ಶ್ರೀರಾಮ ವಿದ್ಯಾಕೇಂದ್ರ ದಾಳಿಗಾರ ಬೋಳಂತೂರು ಕನ್ನಡ ತಂಡವನ್ನು ಎದುರಿಸುವ ವಿರಕ್ಷತನ. ಮತ್ತೊಮ್ಮೆ ಯಾವುದೇ ಅಂಕಗಳಿಲ್ಲದೆ ದಾಳಿಗಾರ ತಿರುಗುವುದನ್ನು ನೋಡ್ತಾ ಇದ್ದೇವೆ ನಾವು. ಈಗ ಬೋಳಂತೂರು ಕನ್ನಡ ತಂಡದ ಇನ್ನೋರ್ವ ಮತ್ತೊಮ್ಮೆ ಅಂಕಗಳನ್ನು ಗಳಿಸಿದೆ. ಮತ್ತೊಂದು ಟೈಮ್ ಔಟ್ ಪಡೆದುಕೊಂಡಿದ್ದಾರೆ. ಆಟದಲ್ಲಿ ಯಾವುದೇ ತೀವ್ರತರವಾದಂತಹ ಪ್ರಬಲ ಹೋರಾಟಗಳಿದ್ರು ತೀವ್ರತರವಾದ ಆಟವನ್ನು ಇಲ್ಲಿ ಇನ್ನಷ್ಟೇ
ಹೊರ ಹೊಮ್ಮಬೇಕಾಗಿದೆ. ವಿದ್ಯಾರ್ಥಿಗಳು ಸಾಕಷ್ಟು ಎಚ್ಚರಿಕೆಯಿಂದ ಅತ್ಯಂತ ನಿಧಾನಗತಿಯಲ್ಲಿ ರಕ್ಷಣಾತ್ಮಕವಾಗಿ ಆಡುವುದರ ಮೂಲಕ ಯಶಸ್ವಿಯಾಗುವ ಲೆಕ್ಕಾಚಾರಕ್ಕೆ ಇರುವಂತೆ ಕಾಣ್ತದೆ. ಊಟವನ್ನು ಸ್ವೀಕರಿಸಿದ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರಿಂದ ದಯವಿಟ್ಟು ನಾವು ಊಟ ಮಾಡಿ ತಟ್ಟೆಯನ್ನು ತೊಳೆದು ನಿರ್ದಿಷ್ಟಪಡಿಸಿದ ಆ ಸ್ಥಳಕ್ಕೆ ಇಟ್ಟು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಈಗ ಮತ್ತೊಂದು ದಾಳಿ ಹಲವಾರು ಮಾರ್ಕಗಳು ಮಾಡಿದ್ರು, ಅಂದರೆ ಯಾವುದೇ ಅಂಕಗಳು ಸೇರ್ಪಡೆ ಕಾಣ್ತಾ ಇಲ್ಲ. ಅದೊಂದು ವಿಫಲ ಹಿಡಿತವಾಗಿತ್ತು. ಒಂದು ಅಂಕವನ್ನು ಗಳಿಸಿಕೊಂಡಿದೆ. ತನ್ಮೂಲಕ ಶ್ರೀರಾಮ ವಿದ್ಯಾಕೇಂದ್ರ ತನ್ನ ಖಾತೆಯನ್ನು ತೆರೆದಿದೆ ಅಂತ ಭಾವಿಸ್ತಾನೆ. 2-1 ಅಂಕಗಳೊಂದಿಗೆ ಒಂದು ಮಟ್ಟಿನ ಸಮಬಲದ ಹೋರಾಟ, ನಿಧಾನಗತಿಯ ಹೋರಾಟ, ರಕ್ಷಣಾತ್ಮಕವಾದ ಹೋರಾಟ. ಈಗ ಮತ್ತೊಮ್ಮೆ ಆದ್ಯತ ನಿಧಾನಗತಿಯ ಆಟ ಬೋನಸ್ ಪಡೆಯುವಂತ ಪ್ರಯತ್ನಿಸ್ತಾ ಇದ್ದಾನೆ. ಆದರೆ ಎದುರಾಳಿ ತಂಡ ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ರಭಸದ ಒಂದು ಅಂಕವನ್ನು ಗಳಿಸುವ ಯಶಸ್ವಿಯಾಗಿದೆ. ತನ್ಮೂಲಕ 2-2ರ ಸಮಬಲದ ಹೋರಾಟವನ್ನು ಕಾಣ್ತಾ ಇದ್ದಾರೆ ಶ್ರೀರಾಮ ವಿದ್ಯಾಕೇಂದ್ರ ಕನ್ನಡ ಮತ್ತು ಬೋಳಂತೂರು ಕನ್ನಡ ತಂಡದ ನಡುವೆ. ಯಾವುದೇ ಅಂಕವನ್ನು ಪಡೆಯಲಿಲ್ಲ ದಾಳಿಗಾರ, ಹಾಗೆ ಹಿಂದಿದ್ದಾರೆ. ಈಗ ಮತ್ತೊಮ್ಮೆ ಹಿಡಿತವನ್ನು ನಾವು ಪ್ರಶಂಸಿಸಲೇಬೇಕು. ಪ್ರಶಂಸನೀಯ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಆತಿಥೇಯ ತಂಡ. ಈಗ ಮತ್ತೊಮ್ಮೆ ದಾಳಿಯನ್ನ ಸಂಘಟಿಸುವಂತ ಯಾವುದೇ ಅಂಕವನ್ನು ಗಳಿಸಿ ಮಾಡ್ತಾ ಇದ್ದಾರೆ. ಹೆಚ್ಚೆಚ್ಚು ರಕ್ಷಣಾತ್ಮಕವಾಗಿ ಎದುರಾಳಿ ತಂಡವನ್ನು ಅತ್ಯಂತ ಎರಡು ಅಂಕಗಳನ್ನು ಗಳಿಸಿದ ಬೋಳಂತೂರು ಕನ್ನಡ ತಂಡ ಅತ್ಯಂತ ನಿಖರವಾದ ತೀರ್ಪನ್ನು ನೀಡ್ತಾ ಇದ್ದಾರೆ ತೀರ್ಪುಗಾರರು. ಒಂದರ ಕ್ಷಣ ವಿವೇಚಿಸಿ ತಮ್ಮೊಳಗೆ ಚರ್ಚಿಸಿಕೊಳ್ಳುವುದರ ಮೂಲಕ ಅತ್ಯಂತ ಪರಿಪೂರ್ಣವಾದ ತೀರ್ಪನ್ನು ನೀಡ್ತಾ ಇದ್ದಾರೆ. 2 ಅಂಕಗಳನ್ನು ಗಳಿಸಿದೆ ಬೋಳಂತೂರು ಕನ್ನಡ ತಂಡ. ವಿದ್ಯಾಶಂಕರ್ ಅವರ ಮುಖ್ಯ ತೀರ್ಪುಗಾರತ್ವದಲ್ಲಿ ಜನಾರ್ದನ್ ರವರು, ಭಾಸ್ಕರ್ ನಾಯಕರವರು ಹದ್ದಿನ ಕಣ್ಣಿನ ವೀಕ್ಷಣೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಗೆರೆ, ಪ್ರತಿಯೊಂದು ಹೆಜ್ಜೆ, ಅದರೊಂದಿಗೆ ಬಾಯಿಯಲ್ಲಿ ಕಬಡ್ಡಿ ಕಬಡ್ಡಿ ಎನ್ನುವಂತಹ ಘೋಷದೊಂದಿಗೆ ಅಂಕಣದ ಬದಲಾವಣೆಗೆ ಕರೆಯನ್ನ ಕೊಟ್ಟಿದ್ದಾರೆ. ನಿಗದಿತ ಸಮಯದ ಅರ್ಧ ಭಾಗ ಕಳೆದಿದೆ. 5 ಅಂಕಗಳನ್ನು ಗಳಿಸಿ ಬೋಳಂತೂರು ಕನ್ನಡ ತಂಡ ಮುನ್ನಡೆಯಲ್ಲಿದ್ದರೆ 3 ಅಂಕಗಳನ್ನು ಗಳಿಸಿರುವಂತಹ ಶ್ರೀರಾಮ ವಿದ್ಯಾಕೇಂದ್ರ ತಂಡ ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇದೆ. ಸ್ವಯಂ ಸೇವಕರನ್ನು ನೀರು ಕೊಡುವವರಿಗೆ ಸ್ವಯಂ ಸೇವಕರು ನೀರಿನ ವ್ಯವಸ್ಥೆ ಮಾಡಿ, ಕ್ರೀಡಾಪಟುಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಕ್ವಿಕ್ ಆಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶಿವಪ್ರಸಾದ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಅವರು ನಮ್ಮ ಫೈನಲ್ ಪಂದ್ಯಾಟದ ವೀಕ್ಷಕರಾಗಿ ನಮ್ಮ ಈ ಶಾಲೆಯಲ್ಲಿ ನಮ್ಮ ಅಂಗನವಾಡಿ ಸ್ಪರ್ಧೆಯನ್ನು ವೀಕ್ಷಿಸಿ ಆಗಮಿಸಿದ್ದಾರೆ.
ದಯವಿಟ್ಟು ಅಂಕಣದ ಒಳಭಾಗದಲ್ಲಿ ಆಟ ಆಡಲು ಇಲ್ಲದ ತಂಡದವರನ್ನು ದಯವಿಟ್ಟು ಹೊರಗೆ ಕಳಿಸಿ. ಯಾರಿಗಾಗಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕೂಡ ಕೇವಲ ಸ್ವಯಂ ಸೇವಕರು ಮಾತ್ರ ಅಂಕಣದ ಒಳಗಿರಬೇಕು. ಇನ್ನುಳಿದವರೆಲ್ಲ ಹೊರಗಡೆ ಹೋಗಿ. ಸ್ವಯಂ ಸೇವಕರು ಮಾತ್ರ ಅಂಕಣದ ಒಳಭಾಗದಲ್ಲಿರಬೇಕು. ಸ್ವಯಂ ಸೇವಕರು ಮಾತ್ರ ಅಂಕಣದ ಒಳಭಾಗದಲ್ಲಿರಬೇಕು. ಅಲ್ಲಿ ಚೇರ್ನಲ್ಲಿ ಕೂತಂತ ಅಂಕಣದ ಹೊರಗೆ ಹೋಗಬೇಕು. ದಯವಿಟ್ಟು ಹೊರಗಡೆ ಹೋಗಬೇಕು. ಅಂಕಣದ ಹೊರಭಾಗದಲ್ಲಿ ದಯವಿಟ್ಟು ಆಹ್ವಾನಿತರಿಗೆ ಮತ್ತೆ ಸ್ವಯಂ ಸೇವಕರಿಗಷ್ಟೇ ಅಂಕಣದ ಒಳಭಾಗದಲ್ಲಿ ಇರಲಿಕ್ಕೆ ಅವಕಾಶ. ದಯವಿಟ್ಟು ಹೊರಗಡೆ ಹೋಗಬೇಕಾದ್ರೆ ಸ್ವಯಂ ಸೇವಕರನ್ನು ಗಮನಿಸಬೇಕು. ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ, ದಯವಿಟ್ಟು ಅವರನ್ನು ಅಂಕಣದ ಹೊರಗಡೆ ಕಳಿಸಿ. ವಿದ್ಯಾರ್ಥಿಗಳನ್ನ ಮತ್ತೊಂದು ದಾಳಿಯನ್ನು ಸಂಘಟಿಸುವಂತ ಶ್ರೀರಾಮ ವಿದ್ಯಾರ್ಥಿ ಕರ್ನಾಟಕ ತಂಡದ ಆಟಗಾರ ಯಾವುದೇ ಅಂಕವನ್ನ ಪಡೆಯದೆ ಹಿಮ್ಮರಳುವುದರೊಂದಿಗೆ ನಿಧಾನಗತಿಯ ಆಟ ಮತ್ತೆ ಮತ್ತೆ ದಾಖಲಾಗ್ತಾ ಇದೆ. ಅಂಕಪಟ್ಟಿಯಲ್ಲಿ ಯಾವುದೇ ದೊಡ್ಡ ಮಟ್ಟದ ಏರಿಕೆ ಕಾಣಿಸ್ತಾ ಇಲ್ಲ. ಇದು ಪೈಪೋಟಿಯ ಹೋರಾಟ. ಅಂಕಗಳನ್ನು ಗಳಿಸಲಿಕ್ಕೂ ಅವಕಾಶ ಕೊಡದೆ, ಅಂಕಗಳನ್ನು ಪಡೆಯಲಿಕ್ಕೂ ಅವಕಾಶವನ್ನು ಕೊಡದೆ ಸಂಘಟಿತವಾಗಿ ಮಾಡ್ತಾ ಇದ್ದಾರೆ. ಬೋಳತ್ತೂರು ಕರ್ನಾಟಕ ತಂಡದ ದಾಳಿಗಾರ ಮತ್ತೊಂದು ಟೈಮ್ ಬ್ರೇಕ್. ಮತ್ತೆ ತರಬೇತುದಾರರು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ, ತೀವ್ರತರವಾದ ಪೈಪೋಟಿಯುಕ್ತ ಆಟವನ್ನು ಹೊರಹೊಮ್ಮಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಕದಲ್ಲಿ ಯಾವುದೇ ಬದಲಾವಣೆ ಇಲ್ಲ. 5-3 ಅಂಕ, 5-3 ಎತ್ತರ ಒತ್ತಾಗಿ ಮುಂದುವರೆದಿದೆ. 5-3. ಈಗ ಶ್ರೀರಾಮ ವಿದ್ಯಾರ್ಥಿಗಳ ಕರ್ನಾಟಕ ತಂಡದ ದಾಳಿಗಾರ ಬೋಳತ್ತೂರು ಕರ್ನಾಟಕ ತಂಡವನ್ನು ಎದುರಿಸಲಿಕ್ಕೆ ಬೋಳತ್ತೂರು ಕರ್ನಾಟಕ ತಂಡದ ಅಂಕಣದಲ್ಲಿ ದಾಳಿಗಾರರನ್ನು ಬೆದರಿಸುವಂತಹ ಸಂಘಟಿತ ಧ್ವನಿಯನ್ನು ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಸ್ವಯಂ ಸೇವಕರು ಆಯಾ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು. ಮತ್ತೆ ಅಂಕ ಇಲ್ಲ. ಕೊನೆಯ 5 5-3 ಅಂಕ 5-3 ಸ್ಟಾಗ್ನೆಂಟ್ ಆಗಿ ಹೊರಗಡೆ ಯಾವುದೇ ಅವಕಾಶವನ್ನು ಕೊಡ್ತಾ ಇಲ್ಲ. ಮೂಲಕ ಮತ್ತೊಂದು ಅಂಕವನ್ನು ಗಳಿಸುವುದರ ಮೂಲಕ ಒಂದು ಸಣ್ಣ ಮಟ್ಟಿನ ಸರಣಿಯನ್ನು ಕಾಣ್ತಾ ಇದೆ ಅಂಕಗಳಲ್ಲಿ. ಈಗ ಶ್ರೀರಾಮ ವಿದ್ಯಾಕೇಂದ್ರ ತಂಡದ ದಾಳಿಗಾರ ಅಂಕಗಳನ್ನು ಗಳಿಸುವ ಒತ್ತಡದಲ್ಲಿ ಸಂಘಟಿತ ಹೋರಾಟವನ್ನು ತೋರಿಸ್ತಾ ಇದೆ. 2 ತಂಡಗಳು ಪ್ರೇಕ್ಷಕರ ಉದ್ಘೋಷಗಳು ಕೇಳಿಸ್ತಾ ಇದ್ದಾರೆ. ಯಾವ ತಂಡ ಅಂಕವನ್ನು ಗಳಿಸ್ತದೆ ಅದು ಇತರ ಪ್ರಯತ್ನಗಳು ಕಾದು ಮಾಡಬೇಕಾಗಿದೆ. ಮತ್ತೊಮ್ಮೆ ಪೈಪೋಟಿಯ ಸಣ್ಣಸಾಟ ಅಂಕಗಳಿಗೆ ಅಷ್ಟಿದೆ. ಕೊನೆಯ 4 ನಿಮಿಷಗಳಷ್ಟೇ ಬಾಕಿ ಉಳಿದಿದೆ ಅಂತ ಭಾವಿಸ್ತಾರೆ. ತೀರ್ಪುಗಾರರು ಆಗಾಗ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಕೊನೆಯ 4 ನಿಮಿಷಗಳಷ್ಟೇ ಬಾಕಿ ಇದೆ. ಈಗ ಮತ್ತೊಮ್ಮೆ ಬೋಳತ್ತೂರು ಕರ್ನಾಟಕದ ದಾಳಿಗಾರ ನಿಧಾನಗತಿಯಲ್ಲಿ ಮುಂದೋಗುವ ಪ್ರಯತ್ನವನ್ನು ಮಾಡದೆ ರಕ್ಷಣಾತ್ಮಕವಾಗಿ ಅಂತಿಮ ಕೆರೆಯ ಸಮೀಪದಲ್ಲೇ ನಿಂತು ಆಡಿಸುವಂಥ ಕೌಶಲ್ಯವನ್ನು ಮರಿತಾ ಇದ್ದಾನೆ. ಮತ್ತೊಮ್ಮೆ ಬಲಿಷ್ಠ ದಾಳಿಗಾರ ಇದ್ದ ಪ್ರಯತ್ನ 6-3 ಅಂಕವನ್ನು ಗಳಿಸಬೇಕಾದ ಉದ್ದೇಶ. ಮತ್ತೆ ಬೆನ್ನೆಟ್ಟುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಅಂಕವನ್ನು ಗಳಿಸುವ ಪ್ರಯತ್ನದಲ್ಲೇ 2 ತಂಡದ ಆಟಗಾರರು ಯಾವುದೇ ಅಂಕವನ್ನು ಗಳಿಸಲಿಲ್ಲ. ದಾಳಿಗಾರ ತಪ್ಪು ಮಾಡಿದ್ದಾರೆ. ಸ್ಪರ್ಧಾರ್ಥಿಯ ಮುಖ್ಯ ತಪ್ಪು ಕಾಣಿಸ್ತದೆ. ಕೊನೆಯ
3 ನಿಮಿಷಗಳಷ್ಟೇ ಬಾಕಿ ಎನ್ನುವುದನ್ನ ಸಾರ್ತಾ ಇದ್ದಾರೆ ತೀರ್ಪುಗಾರರು. ಕೊನೆಯ 3 ನಿಮಿಷ ಮಾತ್ರ ಬಾಕಿಯನ್ನು ಸಾರ್ತಾ ಇದ್ದಾರೆ. ಮತ್ತೊಮ್ಮೆ ಕಳ್ಕೊಂಡು ಹೋರಾಟ ಅಂಕವನ್ನು ಗಳಿಸಬೇಕಾದ ಒತ್ತಡದಲ್ಲಿ ಎರಡು ತಂಡಗಳು ಮತ್ತೊಮ್ಮೆ ತನ್ನ ದಾಳಿಯನ್ನು ಸಂಘಟಿಸುವಂತ ಶ್ರೀರಾಮ ವಿದ್ಯಾರ್ಥಿ ಕನ್ನಡ ಮತ್ತು ಆತಿಥೇಯ ಗೋಳಂತೂರು ಕನ್ನಡ ತಂಡ ಮತ್ತೊಮ್ಮೆ ಅಂಕವನ್ನು ಗಳಿಸಿದೆ. ಹಿಂದಿರುಗಿದ್ದಾನೆ ದಾಳಿಗಾರ ಮತ್ತೆ ತನ್ನ ತಂಡವನ್ನು ಇನ್ನದಷ್ಟು ಪ್ರಚೋದಿಸುತ್ತಾ ಸಾಕ್ತಾ ಇದೆ. 6-3ರ ಅಂಕಪಟ್ಟಿಯಲ್ಲಿ 6-3ರ ವಿವರಗಳನ್ನು ಕಾಣ್ತಾ ಇದ್ದಾರೆ. 6 ಅಂಕಗಳನ್ನು ಗಳಿಸಿ ಆತಿಥೇಯ ಗೋಳಂತೂರು ಕನ್ನಡ ತಂಡ ಸಣ್ಣ ಮಟ್ಟಿನ ಮುನ್ನಡೆಯನ್ನು ಸಾಧಿಸಿದರೆ 3 ಅಂಕಗಳನ್ನು ಗಳಿಸಿದಂತೆ ಶ್ರೀರಾಮ ವಿದ್ಯಾರ್ಥಿ ಕನ್ನಡ ತಂಡ ತೀವ್ರ ಪೈಪೋಟಿಯನ್ನು ನೀಡಲಿಕ್ಕೆ ಸಜ್ಜುಗೊಳ್ತಾ ಇದೆ. ತರಬೇತುದಾರರು ತಮ್ಮ ಸ್ಪರ್ಧಾಳುಗಳನ್ನ ತಮ್ಮ ಕ್ರೀಡಾಪಟುಗಳನ್ನು ಹುಡುಗಿಸ್ತಾ ಇದ್ದಾರೆ. ನೋಡಬೇಕು ಕೊನೆಯ ಕ್ಷಣದಲ್ಲಾದರೂ ಒಂದು ತೀವ್ರತರದ ಪೈಪೋಟಿ ಉಂಟಾದಂತಹ ಒಂದು ತೀವ್ರಗತಿಯ ಆಟ ಇಲ್ಲಿ ಹೊರಹೋಗ್ತದೆ ಅಂತ ಅಥವಾ ಇದೇ ನೀರು ಸಾಕ ಮುಂದುವರಿಸಿದೆ ಗಮನಿಸಬೇಕಾಗಿದೆ. ಮತ್ತೊಮ್ಮೆ ಅಪೀಲ್ ಮಾಡುವ ಪ್ರಯತ್ನ ಹಿಮ್ಮೆಟ್ಟಿಸುವ ಪ್ರಯತ್ನ ಆದರೆ ಯಾವತ್ತು ಸೆಕೆಂಡ್ 2ನೇ ಸಮಯ ವಿರಾಮ. ಸದ್ಯದ ಮಟ್ಟಿಗೆ ಅಂಕ 6-5 ಕೇವಲ 1 ಅಂಕಗಳ ವ್ಯತ್ಯಾಸಗಳಲ್ಲಿ ನೋಡ್ತಾ ಇದ್ದಾರೆ. ಎರಡು ತಂಡಗಳ ನಡುವೆ 6 ಅಂಕಗಳನ್ನು ಗಳಿಸಿದೆ ಗೋಳಂತೂರು ಕನ್ನಡ ತಂಡ. ಇನ್ನು 5 ಅಂಕಗಳನ್ನು ಗಳಿಸಿ ಶ್ರೀರಾಮ ವಿದ್ಯಾರ್ಥಿ ತಂಡ ಮುಂದೋಗ್ತಾ ಇದೆ. ಮಳೆಯ ಸಿಂಚನ ಕ್ರೀಡಾಪಟುಗಳೆಲ್ಲ ಮಳೆಯಲ್ಲಿ ತೊಯ್ದು ತಣ್ಣಗಾಗುವುದರ ಮೂಲಕ ಆಟದ ಬಿಸಿಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ನೋಡಬೇಕು ತೀವ್ರಗತಿಯ ಆಟ ಈಗ ಮತ್ತೆ ವ್ಯಕ್ತವಾಗುತ್ತಾ ಅಂತ ಮತ್ತೊಮ್ಮೆ ತನ್ನ ದಾಳಿಯ ಸರಣಿಯಲ್ಲಿ ಗೋಳಂತೂರು ಕನ್ನಡ ತಂಡ ಶ್ರೀರಾಮ ವಿದ್ಯಾರ್ಥಿ ತಂಡವನ್ನು ಎದುರಿಸುತ್ತಾ ಮತ್ತೆ ಅಂಕಗಳನ್ನು ಗಳಿಸಿದೆ. ಹಿಂದಿರುಗಿದ್ದಾರೆ ದಾಳಿಗಾರ. ಮತ್ತೊಮ್ಮೆ ಸಂಘಟಿತ ಹೋರಾಟ ದಾಳಿಗಾರರ ಮೇಲೆ ಒಂದು ಮಟ್ಟಿನ ಒತ್ತಡ ಕಾಣಿಸ್ತಾ ಇದೆ. ಎರಡು ತಂಡಗಳ ನಡುವೆ 1 ಅಂಕವನ್ನು ಬೋನಸ್ ಅಂಕವನ್ನು ಪಡೆದುಕೊಂಡಿದೆ. ತನ್ಮೂಲಕ 6-6ರ ಸಮಬಲವನ್ನು ಕಾಣ್ತಾ ಇದ್ದಾರೆ. ಸಮಯ 6-6ರ ಸಮಬಲದ ಹೋರಾಟ. ಇನ್ನು ಹೆಚ್ಚೇನು ಸಮಯ ಇರಲಿಕ್ಕಿಲ್ಲ. 6-6ರ ಸಮಬಲದ ಹೋರಾಟವನ್ನು ಕಾಣ್ತಾ ಇದ್ದಾರೆ. ಅಂಕವನ್ನು ಗಳಿಸಿದ ಹಿಂದಿರುಗಿದ್ದಾನೆ ದಾಳಿಗಾರ. ಮತ್ತೊಮ್ಮೆ ಗೋಳಂತೂರು ದಾಳಿಗಾರ ಅಂಕವನ್ನು ಬೇಟೆಗಿಳಿಸಿದ್ದಾರೆ. ಗೋಳಂತೂರು ಕನ್ನಡ ತಂಡದ ಅಂಕಣದಲ್ಲಿ ಎರಡು ತಂಡಗಳ ನಡುವೆ ಈಗ 1 ಮಟ್ಟದ ಒತ್ತಡ ಕಾಣಿಸ್ತಾ ಇದೆ. ಅಂಕವನ್ನು ಕದಿಯಲೇಬೇಕಾದಂತಹ ಅನಿವಾರ್ಯತೆ. ಯಶಸ್ವಿಯಾಗಿದೆ ಗೋಳಂತೂರು ಕನ್ನಡ ತಂಡ. ಪ್ರಬಲ ದಾಳಿಗಾರನನ್ನ ಅತ್ಯಂತ ಚಾಕಚಕ್ಯತೆಯಿಂದ ನೈಪುಣ್ಯತೆಯಿಂದ ಅತ್ಯಂತ ಸಂಘಟನಾತ್ಮಕವಾಗಿ ಹಿಡಿಯುವುದರ ಮೂಲಕ ಇದು ಹಲವಾರು ಉತ್ತಮ ಕ್ಯಾಚ್ಗಳನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ ಎರಡು ತಂಡಗಳ ವಿದ್ಯಾರ್ಥಿಗಳು. ತನ್ಮೂಲಕ ಸಮಯ ವಿರಾಮ ಹುಟ್ಟಿದೆ. ಈಗ ಮತ್ತೆ ಆಟ ಮೊದಲು ನಡೀತಾ ಇದೆ. 7-6ರ ಕೇವಲ 1 ಅಂಕಗಳ ವ್ಯತ್ಯಾಸವನ್ನು ಕಾಣಬಹುದು. ಅಂತಿಮ ಹಂತಕ್ಕೆ ಹಿರಿಯ ಪ್ರಯತ್ನವನ್ನು ಮಾಡಿದ್ರು, ಆದರೆ ಯಶಸ್ವಿಯಾಗಿಲ್ಲ. ಅಂಕ ಗೋಳಂತೂರು ಕನ್ನಡ ತಂಡದ ಕಥೆಗೆ ಇದು ಇದಕ್ಕೆ ಗೋಳಂತೂರು ಕನ್ನಡ ತಂಡವನ್ನು ಯಶಸ್ವಿ. ಆದರೆ ತೀರ್ಪುಗಾರರ 3 ತೀರ್ಪುಗಾರರ ತೀರ್ಮಾನವನ್ನು ನಾವು ಗಮನಿಸಬೇಕು. ದಯವಿಟ್ಟು ಸಹಕರಿಸಬೇಕು. ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದ
ದಯವಿಟ್ಟು ಕ್ರೀಡಾಭಿಮಾನಿಗಳು ಅಂಕಣದ ಒಳಭಾಗಕ್ಕೆ ಪ್ರವೇಶಿಸಬೇಡಿ. ಕ್ರೀಡಾಭಿಮಾನಿಗಳು ಅಂಕಣದ ಒಳಭಾಗಕ್ಕೆ ಪ್ರವೇಶಿಸಬೇಡಿ. ದಯವಿಟ್ಟು ಸಹಕರಿಸಬೇಕು. ಇದು ನಮ್ಮ ಶಾಲೆಯಲ್ಲಿ ನಡೆಯುವಂಥ ಸ್ಪರ್ಧೆ. ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬೇಡಿ. ಇದು ನಮ್ಮ ಶಾಲೆಯ ಪರವಾಗಿ ಸವಿನಯ ವಿನಂತಿ. ಯಾವುದೇ ಗೊಂದಲಗಳಿಗೆ ಸಣ್ಣ ಮಟ್ಟಿನ ವ್ಯತ್ಯಯಗಳಿದ್ದರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನಗಳು ಜಾರಿಯಲ್ಲಿರ್ತವೆ. ದಯವಿಟ್ಟು ಕ್ರೀಡಾಭಿಮಾನಿಗಳು ಅಂಕಣದ ಒಳಭಾಗಕ್ಕೆ ಬರುವ ಪ್ರಯತ್ನವನ್ನು ಮಾಡಬೇಡಿ. ಈಗ ದಾಳಿಯನ್ನ ಮಾಡ್ತಾ ಇದ್ದಾರೆ ಬೋಳಂತೂರು ಅನುಭವಿ ಅತ್ಯಂತ ಪ್ರಬಲ ದಾಳಿಗಾರ ಇದ್ದ. ಹಲವಾರು ಮತದ ಸಮಯ ಮುಕ್ತಾಯ. ಪಂದ್ಯಾಟದ ಅಂತಿಮ ಹಂತದಲ್ಲಿ ತಿರುವನ್ನು ಕಂಡುಕೊಂಡಿದೆ. ಪಂದ್ಯಾಟದಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ವಿದ್ಯಾಶಂಕರವರು ಹಲವಾರು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪಂದ್ಯಾಟಗಳಲ್ಲಿ ತೀರ್ಪುಗಾರಿಕೆಯನ್ನು ಮಾಡುವ ಅನುಭವವನ್ನು ಹೊಂದಿರುವವರು. ಹಾಗೆ ಶ್ರೀಯುತ ಭಾಸ್ಕರ್ ನಾಯಕರವರಿಗೆ ಧನ್ಯವಾದಗಳು ಯಶಸ್ವಿಯಾಗಿ ತೀರ್ಪುಗಾರಿಕೆಯನ್ನು ಮಾಡಿದ್ದಕ್ಕೆ. ಅದೇ ಥರದಲ್ಲಿ ಶ್ರೀಯುತ ಜನಾರ್ದನ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಶ್ರೀಮತಿ ಶೋಭಾ ಮೇಡಮ್ ಅವರು ಆರಂಭದಿಂದಲೂ ಅದೇ ಅಂಕಣದಲ್ಲಿ ಸ್ಕೋರರ್ ಆಗಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಶ್ರೀಯುತ ಗಂಗಾಧರ ಅವರು, ರಫೀಕ್ ಅವರು ಹಾಗೂ ಎಲ್ಲ ತರಬೇತುದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದರೊಂದಿಗೆ ಕಲ್ಲಡ್ಕ ವಲಯ ಮಟ್ಟದ ಕಬಡ್ಡಿ ಪಂದ್ಯಾಟಗಳು ಯಶಸ್ವಿಯಾಗಿ ಅತ್ಯಂತ ಸಾಂಗವಾಗಿ
ಜ್ವರ ಹುತ್ತು ಚಡ್ಡಿ ಗುಡು ಇದು ಕಬಡ್ಡಿ ತೊಡೆ ಹೊಡೆದೊನೆ ದೊಡ್ಡ ಕಿಲಾಡಿ ಕಬಡ್ಡಿ